ಚಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಬಹಳಷ್ಟು ದಿನಗಳಿಂದ ಈ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳಿತ್ತು, ಪ್ರತಿಭಟನೆಗಳು ನಡೀತಾ ಇತ್ತು. ಈಗ ಒಳ ಮೀಸಲಾತಿ ಹಂಚಿಕೆ ವಿಚಾರ ಬಹುಶಃ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಬೆಟ್ಟ ಅಗದು ಇಲಿ ಹಿಡ್ದಿದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋದು ಅವರ ಉದ್ದೇಶ ಆಗಿದೆ. ಯಾವ ಸಮುದಾಯಕ್ಕೂ ನ್ಯಾಯ ಕೊಟ್ಟಂಗ ಆಗ್ಲಿಲ್ಲ. ಯಾಕೆಂತಂದ್ರೆ ಮೂರೂ ಗುಂಪುಗಳನ್ನ, ಈ ಕಡೆ ಗುಂಪುಗಳನ್ನ ಅದರಲ್ಲೂ ಸೇರಿಸಿದ್ದಾರೆ, ಅದರಲ್ಲಿಂದ ಇದ್ರಲ್ಲೂ ಸೇರಿಸಿದ್ದಾರೆ. ಗೊಂದಲದ ಗೂಡಾಗಿದೆ ಇದು. ಒಂದು ಒಮ್ಮತದ ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ನಾಯಕರು ಏನೋ ಒಂದು ಕೊಟ್ಟಿವಲ್ಲ ಅನ್ನೋ ಒಂದು ತೃಪ್ತಿಯ ಮಾತುಗಳನ್ನ ಆಡಿ ಅವರ ಬೆನ್ನನ್ನ ಅವರೇ ತಟ್ಟಿಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಿರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಆದ್ರೆ ಇದು ಜನಾಂಗಗಳಿಗೆ ಏನೂ ಆಗೋದಿಲ್ಲ. ಇದು 17% ಮೇಲೆ ಇದು ತೀರ್ಮಾನ ಮಾಡಿದ್ರು. ಕೋರ್ಟ್ಗೆ ಅದನ್ನ ಮನವರಿಕೆ ಮಾಡಿಕೊಡುವಲ್ಲಿ ಇವರು ಸಂಪೂರ್ಣ ವಿಫಲರಾದ್ರು. ಆದ್ರಿಂದ ಈಗ 15 ಮೇಲೆ ತೀರ್ಮಾನ ತಗೊಂಡಿದ್ದಾರೆ. ಆದ್ರೆ ಬಿಲ್ ಪಾಸ್ ಮಾಡಿದ್ರಲ್ಲ, ಅದರ ಪರಿಸ್ಥಿತಿ ಏನು ಈಗ? ಇದನ್ನ ನೀವು ತಗೊಂಡ ಮೇಲೆ ಇದನ್ನ ಎಲ್ಲಿಂದ ನೀವು ಈಗ ತೀರ್ಮಾನ ತಗೊಂಡಿದ್ದು? ಯಾವ ರೀತಿ ಇದನ್ನ ನೀವು ತೀರ್ಮಾನ ಕೊಡ್ತೀರಿ? ಇದೇನಂತಂದ್ರೆ 56,543 ಸೀಟ್ಗಳು ಇದನ್ನ ತುಂಬಬೇಕಾಗಿದೆ. ಆ ಕಾರಣದಿಂದ ಇವತ್ತು ಇವರು ಏನ್ ಮಾಡ್ತಿದ್ದಾರೆ, ಬೀಸೋದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಮಾಡ್ತಿದ್ದಾರೆ. ಜೊತೆಗೆ ರೋಸ್ಟರ್ ಪಾಯಿಂಟ್ಸ್ ಹೇಗೆ, ನೀವು ಜನರಿಗೆ ಹೇಳಿ ರೋಸ್ಟರ್ ಪಾಯಿಂಟ್ಸ್ ಹೇಗೆ ಅಂತ. ನಾವು ಬೆಳಗಾವಿ ಸೆಷನ್ ನಲ್ಲೇ ನಾನು ಅದನ್ನ ಎತ್ತಿದೆ. ಒಳ ಮೀಸಲಾತಿ ಜಾರಿಗೆ ಬಂದಿರಲಿಲ್ಲ, ಬಿಲ್ಲೇ ಪಾಸ್ ಆಗಿರಲಿಲ್ಲ. ಆಗ್ಲೇ ನೀವು ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ತೀರ್ಮಾನ ಮಾಡಿ ಈ ಹುದ್ದೆಗಳನ್ನು ತುಂಬತಕ್ಕಂತ ಕೆಲಸವನ್ನ ಅವತ್ತೇ ಶುರು ಮಾಡಿಬಿಟ್ಟಿದ್ರಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ಈಗ ಅದಕ್ಕೆ ಏನು ನಿಮ್ಮಲ್ಲಿ ರೆಮಿಡಿ ಏನಿದೆ? ಇದೆಲ್ಲವೂ ಕೂಡ ಗೊಂದಲದ ಗೂಡು, ಸಮಸ್ಯೆ ಇದೆ. ಇದಕ್ಕೆ ನಾಳೆಯಿಂದ ಜನರ ವ್ಯತಿರಿಕ್ತವಾದ ಇದು ಶುರು ಆಗ್ತದೆ, ಹೇಳಿಕೆಗಳು. ನೋಡೋಣ ಏನಾಗುತ್ತೆ. ಅವರ ಪೂರ್ಣ ಪಟ್ಟಿಯ ಬರಲಿ, ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.